ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮುಂಚಿತವಾಗಿ ಎಲ್ಲ ಕರುನಾಡ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ಈ ವಿಶೇಷ ವಿಡಿಯೋನಲ್ಲಿ ನಿಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ಕರುನಾಡಿನಲ್ಲಿ ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಬರ್ತಾ ಇರುವಂತ 7th ಪೇ ಕಮಿಷನ್ 7ನೇ ರಾಜ್ಯ ವೇತನ ಆಯೋಗದ ಒಂದು ಹೊಸ ಅಪ್ಡೇಟ್ ನೀಡ್ತಾ ಇದ್ದೀನಿ ವೀಕ್ಷಕರೇ. ನಮ್ಮ ಕರುನಾಡಿನಲ್ಲಿ ಸರ್ಕಾರಿ ನೌಕರರಿಗೆ ಸಿಗ್ತಾ ಇರುವಂತಹ ಒಂದು ಬೃಹತ್ ವೇತನದ ಬದಲಾವಣೆಯ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ಬಹಳಷ್ಟು ಮಹತ್ವದ ಮಾಹಿತಿಯಾಗಿರುತ್ತೆ. ನಮ್ಮ ಸರ್ಕಾರಿ ನೌಕರರು, ಪಿಂಚಣಿದಾರರು, ನಿವೃತ್ತ ನೌಕರರಿಗೆ ಸಿಗುವಂತ ಒಂದು ಹೊಸ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯ ಸಮಗ್ರ ಬದಲಾವಣೆಯ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ಆದ್ಮೇಲೆ 7ನೇ ವೇತನ ಆಯೋಗದ ಪ್ರತಿ ಒಂದು ಮಾಹಿತಿಗಳು ಪ್ರಿನ್ಸ್ ಪೋರ್ಟಲ್ ಚಾನೆಲ್ ನಲ್ಲಿ ನಿಮಗೆ ಲಭ್ಯ ಇರುತ್ತೆ. ಕಾರಣ ತಾವೆಲ್ಲರೂ ದಯವಿಟ್ಟು ಪ್ರಿನ್ಸ್ ಪೋರ್ಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಅಥವಾ ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ. ಆ ಬಂದಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಮಾಹಿತಿ ಕೂಡ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ವಿಡಿಯೋ ನೋಡಿದ ನಂತರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ, ನಿಮಗೇನಾದ್ರೂ ಕುಂದುಕೊರತೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ದಯವಿಟ್ಟು ಯಾರು ಸ್ಲ್ಯಾಂಗ್ ಅಥವಾ ನೆಗೆಟಿವ್ ಕಮೆಂಟ್ ಅನ್ನು ಹಾಕಬೇಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು. ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು ಅಂತ ಹೇಳ್ತಾ, ವೀಕ್ಷಕರೇ, ನಮ್ಮ ನೂತನ ಸರ್ಕಾರದಿಂದ ಆಗುವಂತ ಒಂದು ನೂತನ ಬದಲಾವಣೆಯ ಈ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಮೊದಲನೆಯಿಂದ ಕೊನೆಯವರೆಗೂ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಇನ್ನೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ಸಾಲಿನಲ್ಲಿ ಬೃಹತ್ ಬದಲಾವಣೆಯ ಮಾಹಿತಿ ಆಗಿರೋ ಕಾರಣ ದಯವಿಟ್ಟು ಸಂಪೂರ್ಣವಾಗಿ ನೋಡಿ, ಮಾಹಿತಿ ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಟೇಬಲ್ ನಂಬರ್ 8 ವೇತನ ಶ್ರೇಣಿ 8ರಲ್ಲಿ ಬರುವಂತಹ ನೌಕರರಿಗೆ ಹೊಸ ವರ್ಷದ ಸಾಲಿನಲ್ಲಿ ನೂತನ ಸರ್ಕಾರದಿಂದ 7th ಪೇ ಕಮಿಷನ್ ಅನುಷ್ಠಾನಕ್ಕೆ ಬಂದ ಕ್ಷಣ ಅವರಿಗೆ ಯಾವ ರೀತಿ ಅವರ ಒಂದು ವೇತನ ಬದಲಾವಣೆ ಆಗಲಿದೆ ಅನ್ನೋದು ಈ ಚಾರ್ಟ್ ಮುಖಾಂತರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂಲ ವೇತನ 5ನೇ ವೇತನ ಆಯೋಗದಲ್ಲಿ 16,000 ರೂಪಾಯಿ ಇದ್ದಿದ್ದು 6ನೇ ವೇತನ ಆಯೋಗದಲ್ಲಿ ಅಂದ್ರೆ 5ರಿಂದ 6ನೇ ವೇತನ ಆಯೋಗದ ಬದಲಾವಣೆಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದ್ರೆ ಇಲ್ಲಿ 30,350 ರೂಪಾಯಿ ಆಗಿರುತ್ತೆ ವೀಕ್ಷಕರೇ. ಇನ್ನೊಂದು ಮಾಹಿತಿ ಏನಂದ್ರೆ 5ರಿಂದ 6ನೇ ವೇತನ ಆಯೋಗ ಅನುಷ್ಠಾನಕ್ಕೆ ತಂದಿದ್ದು ನಮ್ಮ ಸದ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ. ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನ 5ನೇ ವೇತನ ಆಯೋಗದಲ್ಲಿ 16,000, 16,400, 16,800, 17,700 ವೇತನ ಶ್ರೇಣಿ 8ರಲ್ಲಿ ಬರ್ತಾ ಇರುವಂತಹ ನೌಕರರ ಒಂದು ಮೂಲ ವೇತನ 30,350ಕ್ಕೆ ಪರಿವರ್ತನೆ ಆಗುತ್ತೆ. ಇದಕ್ಕೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ಯೆ 30,350 ರೂಪಾಯಿಗೆ 38.75ಗೆ 11,711 ರೂಪಾಯಿ 761 ರೂಪಾಯಿ ಈ ಮೊತ್ತದ ಒಂದು ಡಿಯರ್ನೆಸ್ ಅಲವೆನ್ಸ್ ಆಗಿ ಸಿಗ್ತಾ ಇದೆ. ಈಗ ಸದ್ಯದ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯನ್ನು ಸೂಕ್ಷ್ಮವಾಗಿ ಗಣನೆಗೆ ತೆಗೆದುಕೊಂಡಾಗ ನಮಗೆ ಒಂದು ಪ್ರೆಡಿಕ್ಷನ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 40,973 ರೂಪಾಯಿ ಆಗುವ ಸಾಧ್ಯತೆ ಇದೆ. ಮತ್ತು ಕರೆಸ್ಪಾಂಡಿಂಗ್ ಆಗಿ ನೋಡೋದಾದ್ರೆ ವೇತನ 53,764 ರೂಪಾಯಿ ಕೂಡ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಅದಾದ ನಂತರ ಇಲ್ಲಿ 17,650 ರೂಪಾಯಿ 5ನೇ ಆಯೋಗದ ಮೂಲ ವೇತನ 31,100 ರೂಪಾಯಿಗೆ ಬದಲಾವಣೆ ಆಗಿದೆ. 12,051 ರೂಪಾಯಿ ತುಟ್ಟಿ ಭತ್ಯೆ ಮತ್ತು 41,985 ರೂಪಾಯಿ ನಿಮಗೆ ಹೊಸದಾಗಿ ಬದಲಾಗಬಹುದಾದ ಒಂದು ಹೊಸ ಮೂಲ ವೇತನ ಮತ್ತು 54,581 ರೂಪಾಯಿ ನ್ಯೂ ಸ್ಯಾಲರಿಯಾಗಿ ಕೂಡ ನಿಮ್ಮ ಖಾತೆಗೆ ಜಮೆ ಆಗೋದು ಅಷ್ಟೇ ಸತ್ಯ ಅಂತಾನೆ ಹೇಳ್ಬೋದು. ಅದೇ ರೀತಿ ವೀಕ್ಷಕರೇ, 5ನೇ ವೇತನ ಆಯೋಗದಲ್ಲಿ 18,100 ರೂಪಾಯಿ ಇದ್ದಿದ್ದು 31,850ಕ್ಕೆ ಬದಲಾವಣೆ ಆಗುತ್ತೆ. ಇಲ್ಲಿ 5ರಿಂದ 6ನೇ ವೇತನ ಆಯೋಗದ ಮೂಲ ವೇತನದಲ್ಲಿ ಏರಿಕೆ ಕಂಡ ಒಂದು ಪರ್ಸೆಂಟೇಜ್ ನೋಡೋದಾದ್ರೆ ಒಂದು 70 to 85 ರೇಂಜ್ ನಲ್ಲಿ ಪ್ರತಿ ಒಂದು ಮೂಲ ವೇತನದ ಹೆಜ್ಜೆಯಲ್ಲಿ ಏರಿಕೆ ಆಗಿರುತ್ತೆ. ಕಾರಣ ಈಗ 31,850 ರೂಪಾಯಿ ಬೇಸಿಕ್ ಇದ್ದವರಿಗೆ 12,347 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. ಹಾಗಾದ್ರೆ ಇವರಿಗೆ 7ನೇ ವೇತನ ಆಯೋಗದಲ್ಲಿ ಒಂದು 42ರಿಂದ 43 ಸಾವಿರ ರೂಪಾಯಿ ಇವರ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ,
55,897 ರೂಪಾಯಿ ಇವರ SB ಅಕೌಂಟ್ಗೆ ಪಟ್ಟನೆ ಬೀಳುವಂತ ಒಂದು ವೇತನದ ಮಾಹಿತಿ ಆಗಿರುತ್ತೆ. ವೀಕ್ಷಕರೇ, ವೇತನ ಶ್ರೇಣಿ 8ರಲ್ಲಿ ಬರುವಂತ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಅಂಕಿಅಂಶವನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ, ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಚೂರು ಏನಾದ್ರೂ ವ್ಯತ್ಯಾಸ ಆದ್ರೆ ಸರ್ಕಾರ ನಿಗದಿಪಡಿಸುವಂತ ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೆ ಮಾತ್ರ ಡೇಟಾ ಅಲ್ಟರ್ ಆಗುವ ಸಾಧ್ಯತೆ ಇರುತ್ತೆ. ಅದರ್ವೈಸ್ ಡೇಟಾ ರಿಮೈನ್ಸ್ ಆಸ್ ಇಟ್ ಇಸ್ ಅಂತ ಹೇಳ್ತಾ, ವೀಕ್ಷಕರೇ, ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಒಂದು ಮೂಲ ವೇತನ 18,550ರಿಂದ 32,600ಕ್ಕೆ ಪರಿವರ್ತನೆ ಆಗಿರುತ್ತೆ. ಈಗ ನಮ್ಮ ನೌಕರರ ಒಂದು ಮೂಲ ವೇತನ 32,600 ರೂಪಾಯಿ ಇದ್ರೆ ಅವರಿಗೆ 12,633 ರೂಪಾಯಿ ಡಿಯರ್ನೆಸ್ ಅಲವನ್ಸ್ 38.75ಗೆ ಸಿಗ್ತಾ ಇದೆ. ಹಾಗಾದ್ರೆ ಇವರಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ, ನಿಮ್ಮೆಲ್ಲರ ಬೇಡಿಕೆಯಂತೆ 44,000 ಚಿಲ್ಲರೆಯ ಮೊತ್ತ ಒಂದು ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇರುತ್ತೆ. ವೀಕ್ಷಕರೇ, ಇಲ್ಲಿ ಹೊಸ ಮೂಲ ವೇತನ ಅಂದಾಕ್ಷಣ ಇಲ್ಲಿ ನೀಡಿರುವಂತಹ ಅಂಕಿ ಸಂಖ್ಯೆಯನ್ನು ಒಂದು ನಿಯರೆಸ್ಟ್ ಡಿಜಿಟ್ಗೆ ಫಿಕ್ಸ್ ಮಾಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. 57,713 ರೂಪಾಯಿ ಇವರ ಒಂದು ಸಂಬಳ ಕೂಡ ಸಿಗಬಹುದೆಂದು ಇಲ್ಲಿ ಅಂದಾಜಿಸಲಾಗಿದೆ. 19,000 ರೂಪಾಯಿ 5ನೇ ಆಯೋಗದ ಬೇಸಿಕ್ 33,450ಕ್ಕೆ ಬದಲಾದಲ್ಲಿ 12,962 ರೂಪಾಯಿ DA, 45,158 ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ದರೆ 58,705 ರೂಪಾಯಿ ಇವರ ಸಂಬಳ ಕೂಡ ಬದಲಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, 19,500 ರೂಪಾಯಿಯಿಂದ 34,300ಕ್ಕೆ ಪರಿವರ್ತನೆಯಾದಲ್ಲಿ 13,291 ರೂಪಾಯಿ DA ಇದೆ, 46,305 ರೂಪಾಯಿ ಇವರ ಒಂದು ಹೊಸ ಮೂಲ ವೇತನ ಆಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇರಬೇಕಾದ್ರೆ ಕರೆಸ್ಪಾಂಡಿಂಗ್ ಆಗಿ ಸ್ಯಾಲರಿ ಕೂಡ 60,000 ಚಿಲ್ಲರೆ ಮೊತ್ತ ಸಿಗಬಹುದೆಂದು ಕ್ಯಾಲ್ಕುಲೇಷನ್ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ನೀಡ್ತಾ ಇದೆ. ವೀಕ್ಷಕರೇ, 5ನೇ ವೇತನ ಆಯೋಗದಲ್ಲಿ 20,000, 6ನೇ ವೇತನ ಆಯೋಗದಲ್ಲಿ 35,150ಕ್ಕೆ ಬದಲಾಗುತ್ತೆ. ಇಲ್ಲಿ 15,150 ರೂಪಾಯಿ ನಿಮ್ಮ ಕೇವಲ ಬೇಸಿಕ್ ನಲ್ಲಿ ಹೈಕ್ ಆಗಿರುತ್ತೆ. 13,621 ರೂಪಾಯಿ ನಿಮ್ಮ ಒಂದು ತುಟ್ಟಿ ಭತ್ಯೆ ಸಿಗ್ತಾ ಇದೆ. ಈ ಬೇಸಿಕ್ ಮತ್ತು ತುಟ್ಟಿ ಭತ್ಯೆಯನ್ನು ಸೂಕ್ಷ್ಮವಾಗಿ ಗಣನೆಗೆ ತೆಗೆದುಕೊಂಡಾಗ ಒಂದು ಪ್ರೆಡಿಕ್ಷನ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 47,500 ಅಂದ್ರೆ ಎಕ್ಸಾಕ್ಟ್ಲಿ ಹೇಳೋದಾದ್ರೆ 47,453 ರೂಪಾಯಿ ನಿಮ್ಮ ಒಂದು ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ 61,688 ರೂಪಾಯಿ ನಿಮ್ಮ ಸಂಬಳ ಕೂಡ ಸಿಗಬಹುದೆಂದು ಕ್ಯಾಲ್ಕುಲೇಷನ್ ಹೇಳುತ್ತಾ ಇದೆ. ವೀಕ್ಷಕರೇ, 20,500 ರೂಪಾಯಿ 5ನೇ ಆಯೋಗದ ಬೇಸಿಕ್ 36,000ಕ್ಕೆ ಪರಿವರ್ತನೆಯಾದಲ್ಲಿ 13,950 ರೂಪಾಯಿ ನಿಮ್ಮ ಒಂದು ಡಿಯರ್ನೆಸ್ ಅಲವನ್ಸ್ 38.75ಗೆ ಸಿಗುತ್ತೆ. 48,600 ರೂಪಾಯಿ ಇಲ್ಲಿ ನಿಮ್ಮ ಹೊಸ ಮೂಲ ವೇತನ ಆಗುವ ಸಾಧ್ಯತೆ ಇದ್ರೆ 63,180 ರೂಪಾಯಿ ಸ್ಯಾಲರಿ ಕೂಡ ಬದಲಾಗುವ ಸನ್ನಿವೇಶಗಳು ಉದ್ಭವ ಆಗಬಹುದು. ಕೊನೆಯದಾಗಿ ವೇತನ ಶ್ರೇಣಿ 8ರ ಕೊನೆಯ ಡೇಟಾ 21,000ದಿಂದ 36,950ಕ್ಕೆ ಬದಲಾದಲ್ಲಿ 14,318 ರೂಪಾಯಿ ತುಟ್ಟಿ ಭತ್ಯೆ. ಹಾಗಾದ್ರೆ ಇವರಿಗೆ ಒಂದು 49,883 ರೂಪಾಯಿ ಅಂದ್ರೆ ಒಂದು 50,000 ಅಂತಾನೆ ರೌಂಡ್ ಅಪ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇಷ್ಟು ಒಂದು ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ 64,847 ರೂಪಾಯಿ ಇವರ ಸಂಬಳ ಕೂಡ ಸಿಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ವೇತನ ಶ್ರೇಣಿ 8ರಲ್ಲಿ ಬರುವಂತಹ ನೌಕರರಿಗೆ ನೀಡ್ತಾ ಇರುವಂತಹ ಮಾಹಿತಿ ಮತ್ತು 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ನಿಗದಿಪಡಿಸುವಂತ ಒಂದು ಡೇಟಾ ಜೊತೆಗೆ ನೀವು ಮುಂಬರುವ ದಿನದಲ್ಲಿ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಈ ಕ್ರಾಸ್ ವೆರಿಫಿಕೇಶನ್ ಅಂದ್ರೆ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಎಷ್ಟು ನಿಖರತೆ, ನೈಜತೆಯಿಂದ ಕೂಡಿದೆ ಅಂತ ಕೂಡ ನೀವು ಅನಲೈಸ್ ಮಾಡ್ಕೋಬಹುದು. ಆದ್ಮೇಲೆ ವಿಡಿಯೋ ನೋಡಿ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರಿಪ್ಷನ್ ಮೂಲಕ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ನೀಡ್ತಾ ಇದೆ. ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ಶೇರ್ ಮಾಡಿ ನನ್ನ ಈ ಪುಟ್ಟ ಪ್ರಯತ್ನ ಎಲ್ಲರಿಗೂ ತಲುಪಿಸುವಂತೆ ಮಾಡಿ. ಹೀಗೆ ವಿಡಿಯೋ ನೋಡ್ತಾ ಇರಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ 2023ನೇ ಸಾಲಿನಲ್ಲಾದಂತ ಕಹಿ ಘಟನೆಗಳನ್ನು ಮರೆತು ಹೊಸ ವರ್ಷದಲ್ಲಿ ಎಲ್ಲ ಘಟನೆಗಳು ಸಿಹಿ ಆಗಿರಲಿ ಅಂತ ಆಶಿಸ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಮ್ ಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.